ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ನಮ್ಮ ವಿಷಯ ವಿಶ್ವಸಂಸ್ಥೆಯ ಹುಟ್ಟು ಮತ್ತು ಅದರ ಬೆಳೆದು ಬಂದಂತಹ ವಿಧಾನ ಹಾಗೂ ಅದರ ಸಾಧನೆಗಳ ಕುರಿತಾಗಿ ಅಧ್ಯಯನ ಮಾಡಲಿದ್ದೀವಿ. ನೀವು ಗಮನಿಸಬೇಕಾದಂಥ ವಿಷಯ, ಈ ಎರಡನೇ ಮಹಾಯುದ್ಧದ ನಂತರ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯಾದಂತಹ ಸಂಧಾನಗಳು, ಮಾತುಕತೆಗಳು ಹಾಗೂ ಚರ್ಚೆಗಳು ಆರಂಭವಾದವು. ಇಂತಹ ಸಂದರ್ಭದಲ್ಲಿ ವಿಶ್ವಕ್ಕೆ ಶಾಂತಿ ಮತ್ತು ನೆಮ್ಮದಿ ಬೇಕೆನ್ನುವ ತತ್ವದಲ್ಲಿ ಕೆಲವು ವಿಶ್ವದ ನಾಯಕರುಗಳು ಒಂದು ಕಡೆ ಸೇರಿ ಯಾವುದಾದ್ರೂ ಒಂದು ಉತ್ತಮವಾದ ಸಂಸ್ಥೆಯನ್ನು ನಿರ್ಮಾಣ ಮಾಡಬೇಕು, ಅದು ಸಾರ್ವಕಾಲಿಕ ನಮ್ಮ ಜನರಿಗೆ ಶಾಂತಿಯನ್ನು ಜಗತ್ತಿಗೆ ಕೊಡಬೇಕೆಂಬುದಾಗಿ ಆಲೋಚನೆ ಮಾಡಿ ಹುಟ್ಟು ಹಾಕಿದಂತಹ ಒಂದು ಸಂಸ್ಥೆಯಾಗಿದೆ ವಿಶ್ವಸಂಸ್ಥೆ. ವಿಶ್ವಸಂಸ್ಥೆ ಎರಡನೇ ಮಹಾಯುದ್ಧದ ನಂತರ ಜನ್ಮ ತಾಳಿದಂಥ ಸಂಸ್ಥೆ. The United Nations organization was founded in 1945 after the Second World War by the 51 countries committed to maintaining the international peace and security, developing friendly relations among the nation and promoting the progress, better living standard and human rights ಅಂತ. ವಿಶ್ವಸಂಸ್ಥೆಯ ಮೂಲ ಉದ್ದೇಶವೇ ಜನರು ಶಾಂತಿಯುತವಾಗಿ ವಿಶ್ವದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡಬೇಕಂತ. ಹಾಗಾದರೆ ಇದನ್ನು ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಇದ್ದಂಥ ಉದ್ದೇಶ ಏನಂತಂದರೆ, ಜಗತ್ತಿಗೆ ಮತ್ತೆ ಯುದ್ಧಗಳು ಬೇಕಾಗಿಲ್ಲ, ಶಾಂತಿ ಬೇಕು ಅನ್ನುವುದೇ ಒಂದು ಪ್ರಮುಖ ಉದ್ದೇಶ. ಆರಂಭದಲ್ಲಿ ನಾವೆಲ್ ಚರ್ಬಿನ್ ಎಂಬ ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯುದ್ಧದಲ್ಲಿ ಗೆದ್ದೆವೆಂಬುದು ಯಾವ ಗುಂಪು ಹೇಳಿಕೊಂಡ್ರು ಎಲ್ಲ ಸೋತವರೇ ಹೊರತು ಯುದ್ಧದಲ್ಲಿ ಗೆದ್ದವರು ಯಾರು ಸಹ ಇರುವುದಿಲ್ಲ. ಅದರ ಅರ್ಥ, ನಾವು ಗೆದ್ದಿವಿ, ಬೇರೆಯವರ ಮೇಲೆ ನಾವು ದಬ್ಬಾಳಿಕೆ ಮಾಡಬೇಕೆಂಬ ಆಲೋಚನೆ ಮಾಡಿದ್ರು ಸಹ ನಾವು ಸೋತ್ವೆ ಹೊರತು ಇಡೀ ವಿಶ್ವದಲ್ಲಿ ಶಾಂತಿಯನ್ನು ನಾವು ಸ್ಥಾಪಿಸಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥ ಮಾತನ್ನು ಅವರು ಮಾರ್ಮಿಕವಾಗಿ ಹೇಳ್ತಾರೆ. ಹಾಗಾದರೆ ಈ ವಿಶ್ವಸಂಸ್ಥೆಯ ಸ್ಥಾಪನೆ ಬಗ್ಗೆ ನಾವು ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ it is an international body that was founded in 1945. After the battle, the 51 nations came together with a common aim of the preserving the international peace and security and declared to the sign a treaty called to the United Nations, which was the charter of create a new agency. Its main goal was the establish friendly relationship between the nation and contribute to the community, living standards and human rights. ಇಲ್ಲಿ ಜೂನ್ 26ರಂದು ಸ್ಯಾನ್ ಫ್ರಾನ್ಸಿಸ್ಕೋ ದೇಶದಲ್ಲಿ ಒಂದು ಸಮ್ಮೇಳನವನ್ನು ಆಯೋಜಿಸ್ತಾರೆ. ಆ ಸಮ್ಮೇಳನಕ್ಕೆ 51 ದೇಶದ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ವಿಶ್ವವನ್ನು 2 ಭಯಾನಕ ಯುದ್ಧ ಕಂಡಿದೆ. ವಿಧ್ವಂಸಕಾರಿ ಯುದ್ಧಗಳ ನಂತರ ಇನ್ನು ಜಾಗತಿಕ ಶಾಂತಿಯನ್ನು ಮೂಡಿಸಬೇಕೆಂಬುದಾಗಿ ಅಂತಿಮವಾಗಿ 51 ದೇಶಗಳು ಮೂಲತಃ ಇದಕ್ಕೆ ಸಹಿ ಹಾಕೋದ್ರ ಮೂಲಕವಾಗಿ ಅಧಿಕೃತವಾಗಿ ಅಫಿಷಿಯಲಿ ಅಕ್ಟೋಬರ್ 24, 1945 ವಾಸ್ ಫೌಂಡೆಡ್. ಇದು ಸ್ಥಾಪನೆ ಆಗುತ್ತೆ. ಹಾಗಾಗಿನೇ ಅಕ್ಟೋಬರ್ 24ನೇ ತಾರೀಕನ್ನು ವಿಶ್ವ
ಸಂಸ್ಥೆಯ ಸಂಸ್ಥಾಪನಾ ದಿನ ಅಂತ ಕರಿತೀವಿ. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಅಮೇರಿಕದ ನ್ಯೂಯಾರ್ಕ್ನಲ್ಲಿದೆ. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರ ಸಲಹೆ ಮೇರೆಗೆ ಇದನ್ನು ಅಂತಾರಾಷ್ಟ್ರೀಯ ಸಂಘ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆ ಎಂಬ ಪದವನ್ನು ಇವರೇ ಬಳಸಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಆದ್ಯತೆಯನ್ನು ಕೊಡುತ್ತಾರೆ. ಹಾಗಾದರೆ ವಿಶ್ವಸಂಸ್ಥೆ ಪ್ರಸ್ತುತ ಆಸ್ ಆನ್ 51 ದೇಶಗಳು ಸೇರಿ ಹಾಕಿದಂಥ ಒಂದು ಸಹಿ ಹಾಕಿ ಸ್ಥಾಪನೆ ಆದಂತಹ ಒಂದು ಆರ್ಗನೈಸೇಷನ್. ಎರಡನೇದಾಗಿ ಇವತ್ತು ಪ್ರಸ್ತುತ 193 ಸದಸ್ಯ ರಾಷ್ಟ್ರಗಳಿವೆ. 193ನೇ ಸದಸ್ಯ ರಾಷ್ಟ್ರ ಬಂದು ಸೌತ್ ಸುಡಾನ್ ದೇಶ. ಹಾಗೆ ಇದು 19 ಅಧ್ಯಾಯಗಳನ್ನು ಒಳಗೊಂಡಂತ ಒಂದು ತಾಮ್ರಪಟವಿದೆ. 101 ಆರ್ಟಿಕಲ್ಗಳಿದೆ. ವಿಶ್ವಸಂಸ್ಥೆಯೇ ತನ್ನದಂತೆ 28 ಉಪಶಾಖೆಗಳನ್ನು ಹೊಂದಿಕೊಂಡಿವೆ. 6 ಅಧಿಕೃತವಾದ ಭಾಷೆಗಳನ್ನು ಹೊಂದಿದೆ ವಿಶ್ವಸಂಸ್ಥೆ. ಚೈನೀಸ್, ಇಂಗ್ಲಿಷ್, ರಷ್ಯನ್, ಸ್ಪ್ಯಾನಿಷ್, ಫ್ರೆಂಚ್ ಮತ್ತು ಅರೇಬಿಕ್. ಹಾಗಾದರೆ ಏಷ್ಯಾದಲ್ಲಿರುವಂಥ ಚೈನೀಸ್ ಭಾಷೆ ಸಹ ಇದರೊಳಗಿರೋದು ಇದೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯ. ಅಷ್ಟು ಮಾತ್ರವಲ್ಲ, ಆಸ್ ಆನ್ ಟುಡೆಗೆ 2016ರ ಒಂದು ಸ್ಟ್ಯಾಟ್ ಪ್ರಕಾರವಾಗಿ 47,000 ಜನ ಸಿಬ್ಬಂದಿ ಇದೆ ಅಂತೆ. ಆದರೆ ಈಗ ಪ್ರಸ್ತುತ 58,000ಕ್ಕೆ ಹೆಚ್ಚು ಸಿಬ್ಬಂದಿಯನ್ನು ಹೊಂದಿದಂಥ ಒಂದು ಬೃಹತ್ ಗಾತ್ರದ ಸಂಸ್ಥೆಯಾಗಿದೆ ವಿಶ್ವಸಂಸ್ಥೆ. ಸೊ ಈ ವಿಶ್ವಸಂಸ್ಥೆಯ what is the main concern of the UNO? The member states are currently working with each other to tackle the climate change. Besides, the international nature and the powers granted by the Charter can bring the changes against the issues that threaten or hinder peace, growth, and social development. It is the main concerns. Not only so it is following some sector like stability and peace internationally, humanitarian help to those who are in need. It is most important nowadays because of the number of people as infected by the COVID-19. So they need to the humanitarian help like a food and accommodation and vaccine. Regulation of international law, protection of the human rights and promoting the democracy. See, it is the main concern of the UNO. ಸಿ ಹಾಗಾದರೆ ವಿಶ್ವಸಂಸ್ಥೆಯ ಒಂದು ಪೀಠಿಕೆ ಅಥವಾ ಅದರ ಒಂದು ಪ್ರಿಯಾಂಬಲ್ ಏನು ಹೇಳುತ್ತಂತಂದರೆ, ವಿ ದ ಪೀಪಲ್ ಆಫ್ UNO, ವಿಶ್ವಸಂಸ್ಥೆಯ ಜನರಾದ ನಾವು ಎಂಬುದಾಗಿ ವಿಶ್ವಸಂಸ್ಥೆಯ ಅದರ ಪೀಠಿಕೆ ಆರಂಭವಾಗುತ್ತೆ. ಅದರ ಜೊತೆಗೆ ಅದರ ಪೀಠಿಕೆಯಲ್ಲಿ 167 ಪದಗಳಿದ್ದಾವೆ, 167 ವರ್ಡ್ಸ್ಗಳಿದ್ದಾವೆ. ಏನದರ ಪೀಠಿಕೆ ಇದೆ ಅಂತಂದರೆ, ಮುಂದಿನ ಪೀಳಿಗೆಯನ್ನು ಯುದ್ಧದಿಂದ ತಡೆಗಟ್ಟಬೇಕು ಅಥವಾ ರಕ್ಷಿಸಬೇಕು ಮತ್ತು ಮಾನವನ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸಬೇಕು ಹಾಗೂ ವ್ಯಕ್ತಿ ಮತ್ತು ರಾಷ್ಟ್ರ ನಡುವೆ ಸಮಾನತೆಯನ್ನು ಕಾಪಾಡಿಕೊಂಡು ಬರಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ಕಾನೂನು ಒಪ್ಪಂದಗಳಿಗೆ ಗೌರವನ ಕೊಡಬೇಕು. ಸಾಮಾಜಿಕ ಉನ್ನತಿ ಮತ್ತು ಉತ್ತಮ ಸಾಮಾನ್ಯ ಜೀವನ ಮಟ್ಟವನ್ನು ಸ್ಥಾಪಿಸುವಂಥದ್ದು, ಸಹಿಷ್ಣುತೆ ಮತ್ತು ಕೋಮು ಸೌಹಾರ್ದತೆ ಮತ್ತು ಸ್ನೇಹಪರ ಸಂಬಂಧವನ್ನು ವೃದ್ಧಿ ಮಾಡುವಂಥದ್ದು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ಸರ್ವರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುವಂಥದ್ದು. ಇದಿಷ್ಟು ಅದರ ದ ಪ್ರಿಯಂಬಲ್ ಆಫ್ ದಿ UNO, ವಿಶ್ವಸಂಸ್ಥೆಯ ಮೂಲ ಪೀಠಿಕೆಯಲ್ಲಿದ್ದಂಥ ಒಂದು ಪ್ರಮುಖವಾಗಿರುವಂಥ ಆಶಯಗಳು. ಯಾವುದೇ ಸಂವಿಧಾನವಾಗಲಿ ಚಾರ್ಟರ್ ಆಗಲಿ ತನ್ನದೇ ಆದಂಥ ಒಂದು ಮೂಲ ಆಶಯವನ್ನು ಹೊಂದಿರುತ್ತೆ. ಮುಂದೆ ನೋಡುವಾಗ ಇದು 1945ರಲ್ಲಿ ಸ್ಥಾಪನೆಯಾದಾಗ ಕೇವಲ 51 ಮೆಂಬರ್ಸ್, ಅದಕ್ಕೆ ಫೌಂಡಿಂಗ್ ಮೆಂಬರ್ಸ್ ಅಂತ ಕರಿತೀವಿ. ಅದರೊಳಗೆ ಭಾರತ ಸಹ ಇತ್ತು. ಅಂದರೆ 51 ಜನರಿಂದ ಆರಂಭವಾಗಲ್ಪಟ್ಟ ಸಂಸ್ಥೆ 1954ರ ಹೊತ್ತಿಗೆ 61 ಜನಕ್ಕೆ ಮೆಂಬರ್ಶಿಪ್ ಇನ್ಕ್ರೀಸ್ ಆಯಿತು. ನಂತರ 55ಕ್ಕೆ 17 ಜನ ಹೊಸದಾಗಿ ಸೇರ್ಪಡೆ ಆದಾಗ 77ಕ್ಕೆ ಆಯಿತು. ಈಗ ಪ್ರಸ್ತುತ 193 ದೇಶಗಳು ಇದರ ಮೆಂಬರ್ಶಿಪ್ಪನ್ನು ಹೊಂದ್ಕೊಂಡಿವೆ. ಹಾಗಾದರೆ ವಿಶ್ವಸಂಸ್ಥೆಯಲ್ಲಿ 5 ಕಾಯಂ ರಾಷ್ಟ್ರಗಳಿದ್ದಾವೆ. ಅವನ್ನ ನಾವು ಪರ್ಮನೆಂಟ್ ವಿಟೋ ಪವರ್ ಹೊಂದಿರುವಂಥ ರಾಷ್ಟ್ರ ಅಂತ ಕರಿತೀವಿ. ಅದರ ಒಂದು ನಮ್ಮ ಏಷ್ಯಾ ಖಂಡದಿಂದ ಚೀನಾ, ಫ್ರಾನ್ಸು, ಇಂಗ್ಲೆಂಡು, USA ಅಂದರೆ ಅಮೇರಿಕಾ ಮತ್ತು ರಷ್ಯಾಗಳು
ಅದರ ಶಾಶ್ವತವಾಗಿರುವಂತಹ ಒಂದು ಮೆಂಬರ್ಶಿಪ್ಪನ್ನು ಪಡ್ಕೊಂಡಿವೆ. ಹಾಗಾದರೆ ವಿಶ್ವಸಂಸ್ಥೆಯ ಪ್ರಮುಖವಾದಂಥ ಉದ್ದೇಶಗಳೇನು? ವಾಟ್ ಈಸ್ ದೇರ್ ಏಮ್ಸ್ ಅಂಡ್ ಅಬ್ಜೆಕ್ಟಿವ್ ಆಫ್ ದಿ UNO? ಸೊ ಯಾವುದೇ ಒಂದು ಸಂಸ್ಥೆಯನ್ನು, ಅಂತಾರಾಷ್ಟ್ರೀಯ ಸಂಘವನ್ನು ಸ್ಥಾಪನೆ ಮಾಡಿದಾಗ ಅದಕ್ಕೆ ತನ್ನದೇ ಆದಂತಹ ಒಂದು ಗುರಿ ಮತ್ತು ಉದ್ದೇಶಗಳು ಇರ್ತವೆ. ಏಮ್ಸ್ ಅಂಡ್ ಅಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ವಿಶ್ವಸಂಸ್ಥೆ ತನ್ನದಾದಂಥ ಒಂದು ಗುರಿಗಳನ್ನು ಹೊಂದ್ಕೊಂಡಿತ್ತದು. ಅವು ಯಾವುದೆಂದು ನೋಡ್ಕೊಳ್ಳೋದಾದರೆ ನಿಮ್ಮ ಸ್ಕ್ರೀನಲ್ಲಿ ನೋಡುತ್ತಾ ಇದ್ವಿ. ಒಂದನೇದು ಆಂತರಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂಥದ್ದು. ಸೊ ಇಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಆಗಿ ಇದೆ. ಸೊ ಇದನ್ನು ಸುಮ್ಮನೆ ಸ್ಥಾಪನೆ ಮಾಡಿಲ್ಲ. ಇದು ಪ್ರಮುಖವಾಗಿ ರಾಷ್ಟ್ರಗಳ ನಡುವೆ ಈ ಯುದ್ಧಗಳು ಆಗುವಂಥ ಸಂದರ್ಭಗಳು, ಘರ್ಷಣೆಗಳು, ಅಶಾಂತಿಯ ಒಂದು ವ್ಯವಸ್ಥೆ ಬಂದಂಥ ಸಮಯದಲ್ಲಿ ಪೂರ್ಣವಾಗಿ ಅಂತಹ ಒಂದು ಕಡೆ ಹೋಗಿ ಆ ಒಂದು ಸಂಘರ್ಷವನ್ನು, ವಿವಾದಗಳನ್ನು ಮಾತುಕತೆ, ಸಂಧಾನ ಮತ್ತು ನ್ಯಾಯಾಂಗದ ತನಿಖೆಗಳು ಮಾಡೋದ್ರ ಮೂಲಕವಾಗಿ ಒಟ್ಟಾರೆಯಲ್ಲಿ ಪುನಃ ಶಾಂತಿಯನ್ನು ಸ್ಥಾಪನೆ ಮಾಡಬೇಕಾಗಿದ್ದು ಇದರ ಒಂದು ಅಂಶಗಳು ಎಂಬುದಾಗಿ, ಅಥವಾ ಅದರ ಪ್ರಮುಖವಾಗಿರುವಂಥ ಅಂಶಗಳು ಎಂಬುದಾಗಿ ನಾವು ಗಮನಿಸಬಹುದು. ಹಾಗಾದರೆ ಎರಡನೇ ಪಾಯಿಂಟ್ ನೋಡ್ಕೊಳ್ಳೋಣ. ನೆರೆಹೊರೆ ರಾಷ್ಟ್ರಗಳೊಂದಿಗೆ ಸಹಬಾಳ್ವೆಯಿಂದ ಕೆಲಸ ಮಾಡೋದು ಸಹ ಇದರ ಪ್ರಮುಖ ಉದ್ದೇಶವಿದೆ. ಕಾರಣ ಮಾನವ ಹಕ್ಕುಗಳ ಸಂರಕ್ಷಣೆಯಲ್ಲಿ ಪ್ರತಿ ರಾಷ್ಟ್ರಗಳು ಸಹ ಸಾಮೂಹಿಕವಾದಂಥ ಹೊಣೆಗಾರಿಕೆಯನ್ನು ಹೊಂದ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ. ವಿಶ್ವಸಂಸ್ಥೆಯು ಇದಕ್ಕೆ ಹೊರತಾಗಿಲ್ಲ. ಮುಂದೆ ನೋಡ್ತಾ ಇದ್ವಿ, ನ್ಯಾಯಕ್ಕೆ ಬೆಂಬಲ ಕೊಡಬೇಕು. ಫಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಯಕ್ಕೆ ಬೆಂಬಲ, ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಗೌರವವನ್ನು ಕೊಡಬೇಕು. ಆಗ ಮಾತ್ರನೇ ಈ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಕ್ಕೆ ಒಂದು ಅರ್ಥ ಸಿಗುತ್ತೆ. ಇಲ್ಲದೆ ಹೋದರೆ ಅದಕ್ಕೆ ಯಾವ ಅರ್ಥವೂ ಸಹ ಇಲ್ಲದಂಥ ಒಂದು ವ್ಯವಸ್ಥೆ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಮುಂದೆ ರಾಷ್ಟ್ರಗಳ ನಡುವೆ, ಅಂದರೆ ಈ ವಿಶ್ವಸಂಸ್ಥೆಯ ಸಾಮಾನ್ಯ ಗುರಿಗಳನ್ನು ಸಾಧನೆ ಮಾಡುವಂಥ ಸಲುವಾಗಿ ಸಾಮಾನ್ಯವಾದಂಥ ವಿಚಾರಗಳನ್ನು ಒಂದು ರೀತಿಯಾಗಿ ಅದಕ್ಕೆ ಫುಲ್ ಸ್ಟಾಪ್ ಕೊಡಬೇಕು, ಅಥವಾ ಆ ಗುರಿ ಉದ್ದೇಶ ನೆರವೇರಬೇಕೆನ್ನುವಂಥ ಒಂದು ಕನ್ಸರ್ನ್ ಇಟ್ಕೊಂಡು ಕೋಆರ್ಡಿನೇಟ್ ಕೆಲಸ ಸಹ ಇದು ಮಾಡಬೇಕಾಗುತ್ತೆ. ಅಂದರೆ ಟು ಮೇಂಟೈನ್ ದ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, to encourage international cooperation in the sphere of the social and economical culture development, not only to develop the friendly relations among the nation on principle of right, equality, self-determination, to recognize the fundamental rights to the all. ಕೇವಲ ಮಾತನಾಡುವುದು ಮಾತ್ರವಲ್ಲ, ಇದು ಸಾಂಸ್ಕೃತಿಕ, ಆರ್ಥಿಕ ಮತ್ತು ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಅಂತಾರಾಷ್ಟ್ರೀಯ ಸಹಕಾರವನ್ನು ವೃದ್ಧಿ ಮಾಡಬೇಕು. ಸಮಾನ ಹಕ್ಕುಗಳು ಮತ್ತು ಸಮಾನತೆಗೋಸ್ಕರ ಆ ತತ್ವದ ಅಡಿಯಲ್ಲಿ ರಾಷ್ಟ್ರಗಳ ನಡುವೆ ಸ್ನೇಹದ ವಾತಾವರಣವನ್ನು ಸಹ ಇದು ಉಂಟು ಮಾಡಬೇಕನ್ನೋದು ಇದರ ಪ್ರಮುಖವಾಗಿರುವಂಥ ಆಶಯವಾಗಿದೆ. ಸೊ ಇದರ ಜೊತೆಗೆ ನಾವು ಕಾಣಬೇಕಾಗಿರುವಂಥ ಇನ್ನೂ ಕೆಲವು ಅಂಶಗಳು ನೋಡುತ್ತಾ ಇದ್ವಿ. ದ ಮೇನ್ ಅಜೆಂಡಾ ಅಥವಾ ಮೇನ್ ಇದರ ಪ್ರಿನ್ಸಿಪಲ್ ಏನಂದರೆ, ದ ಮೇಂಟೈನ್ ಆಫ್ ದಿ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ, ದ ಪ್ರಮೋಷನ್ ಆಫ್ ದ ವೆಲ್ ಬೀಯಿಂಗ್ ಆಫ್ ದಿ ಪೀಪಲ್ ಇನ್ ದ ವರ್ಲ್ಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆನ್ ದೀಸ್ ಎಂಡ್ಸ್. ಸೊ ಇಲ್ಲಿ ಜನರ ಸಹಭಾಗಿತ್ವ ಬೇಕು. ವಿಶ್ವಸಂಸ್ಥೆ ತಾನೇ ಎಲ್ಲವನ್ನ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ದೇ ನೀಡ್ ದ ಕೋಆಪರೇಷನ್ ಬಿಟ್ವೀನ್ ದ ಪೀಪಲ್ ಆಫ್ ದಿ ವರ್ಲ್ಡ್. ಸೊ ಆಗ ಮಾತ್ರನೇ ಇದನ್ನು ಬಹಳ ಉತ್ತಮವಾಗಿ ತಡೆಗಟ್ಟಲಿಕ್ಕೂ ಮತ್ತು ಶಾಂತಿ ಸಾಮರಸ್ಯವನ್ನು ಎತ್ತಿ ತೋರಿಸಲಿಕ್ಕೂ ಸಾಧ್ಯವಾಗುತ್ತೆ. ಅದರ ಮುಂದೆ ನೆಕ್ಸ್ಟ್ ನೋಡ್ತಾ ಇದ್ದೇವೆ, ಟು ಅಚೀವ್ ದ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆಯಿತು, ಟು ಎನ್ಕರೇಜ್ ದ ರೆಸ್ಪೆಕ್ಟ್ ಆಫ್ ದಿ ಹ್ಯೂಮನ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಫ್ರೀಡಮ್ಸ್. ಮನುಷ್ಯನಿಗೆ
ಮಾನವ ಹಕ್ಕುಗಳು, ಮನುಷ್ಯನ ಮೇಲೆ ಯುದ್ಧ ಮಾಡಿದ ಮೂಲಕವಾಗಿ ಜನರನ್ನು ಸಾಮೂಹಿಕ ಹತ್ಯೆ ಮಾಡುವಂಥದ್ದು, ಅಥವಾ ಗೋಲಿಬಾರುಗಳು, ಜನರು ಮುಷ್ಕರ ಓಡುವಂಥ ಸಮಯದಲ್ಲಿ ಅವರ ಮೇಲೆ ಫಿರಂಗಿಗಳನ್ನು ಬಳಸಿ ಕೊಂದುದನ್ನು ಅಥವಾ ಹೊಡೆದುದನ್ನು ನೋಡ್ತಾ ಇದ್ವಿ. ಹಾಗಾದರೆ ಜನರು ಸರ್ಕಾರದ ಬಳಿಗೆ ತಮ್ಮ ಮನವಿಯನ್ನು ಸಲ್ಲಿಸುವಾಗ ಆಗುವಂಥ ಅನೇಕ ಸಾವು ನೋವುಗಳು ಸಹ ಇವತ್ತು ಮಾನವ ಕುಲವನ್ನು ಒಂದು ರೀತಿಯ ಮೂಕ ವಿಸ್ಮತೆಗಾಗಿ ನಡೆಸ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಎಂಬುದಾಗಿ ಸಹ ನಾವು ಹೇಳ್ಬೋದು. ಅಷ್ಟು ಮಾತ್ರವಲ್ಲ, ದ ಮೆಂಬರ್ ಸ್ಟೇಟ್ಸ್ ಆಫ್ ದಿ ಯುನೈಟೆಡ್ ನೇಷನ್ ಆರ್ ಎಕ್ಸ್ಪೆಕ್ಟೆಡ್ to resolve their dispute with the other state in peaceful manner. See, that is the most important. Every nation has a struggle. There is a dispute between the nearby countries. It is belong to the border issue or the river issue or other migration from one nation to other nation. During this time, the United Nations take the necessary action to resolve their disputes. In previous few months back, there is a dispute going on in Burma. There is a elected government, Aung San Suu Kyi, as running a democratic government in that area. But immediately the military CAF has captured and arrested the Aung San Suu Kyi and take the authority. Now the military rule has been applied in the Burma. So the whole nation is against the military CAF, but military, they sell the government of present Aung San Suu Kyi government violated the constitution law. That's why we are arrested and dissolve the democratic government. So during that time, United Nations and General Assembly and Security Council gave the warning to the CAF to withdraw your powers and re-establish the democratic government in Burma. So that is the most important. The disputes are the clashes between the two nations. The immediately action taken to the United Nations and settle all the problems in peaceful manner without endangering the international peace and security. Further, the member of states should refrain from the threats or use the force against another member. It is a duty of the members to assist the United Nations in the enforcement of the peace. See, ಇಷ್ಟು ಶಾಂತಿಗಳನ್ನು ಅದು ಬಗೆಹರಿಸುವುದು ಬಹಳ ಪ್ರಾಮುಖ್ಯ. ಹಾಗಾದರೆ ತತ್ವಗಳ ಬಗ್ಗೆ ನೋಡೋದಾದರೆ, ವಿಶ್ವಸಂಸ್ಥೆ ಎಲ್ಲ ರಾಷ್ಟ್ರಗಳ ಸ್ವಾತಂತ್ರ್ಯವನ್ನು ಸಮಾನಾಗಿ ಗೌರವಿಸುತ್ತೆ. either the big country or the small country, it is not bother about the issue. There is only the height of the law, the UNO taken the every nation among the equality. ಆಗ ಎಲ್ಲ ರಾಷ್ಟ್ರಗಳು ವಿಶ್ವಸಂಸ್ಥೆ ಹೇಳುವಂತಹ ಕರ್ತವ್ಯಗಳನ್ನು taken the any decision in the General Assembly or the Security Council, so the member states are given to the respect and do the what they said. ಅವ್ರು ಹೇಳಿದಂಥ ಕೆಲಸವನ್ನು ನಂಬಿಕೆಯಿಂದ ನೆರವೇರಿಸಬೇಕು. Nowadays the UNO agency, it's called the WHO, gave the direction to the whole nations, those who are infected with the COVID-19. It is an universal pandemic. ಇದೊಂದು ಸಾರ್ವತ್ರಿಕ ಕಾಯಿಲೆ ಅಂತ ಘೋಷಣೆ ಮಾಡಿ, ಟೇಕ್ ದ ನೆಸೆಸರಿ ಆಕ್ಷನ್ ಟು ಲಾಕ್ ಡೌನ್ ದ ವೇರ್ ಅವರ್ ದ ಇಲ್ಲಿ ಇನ್ಕ್ರೀಸ್ ದ COVID-19. ಎಲ್ಲೆಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೊರೋನಾ ಕೆಲಸ ಮಾಡುತ್ತಾ ಸ್ಥಳಗಳಲ್ಲಿ ನೀವು ಕೂಡಲೇ ಲಾಕ್ಡೌನ್ ಮಾಡಿ ಆರೋಗ್ಯ ದೃಷ್ಟಿಯಲ್ಲಿ ಇದನ್ನು ಸಾಂಕ್ರಾಮಿಕ ಕಾಯಿಲೆ ಅಂತ ಘೋಷಣೆ ಮಾಡಿದ್ದಾರೆ. ನೋವಲ್ COVID-19, ಇಟ್ ಈಸ್ ಅನ್ ಯೂನಿವರ್ಸಲ್ ಡಿಸೀಸ್. ಸೊ ಆಗ ಎಲ್ಲ ರಾಷ್ಟ್ರಗಳು ಹೇಳಿದಂಥದ್ದನ್ನು ಪ್ರಿಕಾಷಸ್ ಆಗಿ ಏನು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ತೆಗೆದುಕೊಳ್ತಾ ಇದ್ದಾವೆ. ನೆಕ್ಸ್ಟ್, ಯಾವುದಾದ್ರೂ ರಾಷ್ಟ್ರಗಳ ಮಧ್ಯೆ, ಈವನ್ ಸೌತ್ ಕೊರಿಯಾ, ನಾರ್ತ್ ಕೊರಿಯಾದ ಮಧ್ಯದಲ್ಲಿ 17 ಲ್ಯಾಂಟಿಟ್ಯೂಡ್ ಲೈನ್ ಪ್ರಾಬ್ಲಮ್ಸ್ ಬಂದಾಗ 17ನೇ ಅಕ್ಷಾಂಶದ ಗೆರೆಯ ಸಮಸ್ಯೆ ನಿಮಿತ್ತವಾಗಿ ಆ ದೇಶ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಹೋಗಿ ಇದು ಆ ಎರಡು ದೇಶದ ಸಮಸ್ಯೆಯನ್ನು ಬಗೆಹರಿಸ್ತು. ಸೊ ಹಾಗಾಗಿ
ಈ ವಿಶ್ವಸಂಸ್ಥೆ ತನ್ನದಾಗಿರುವಂಥ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿಕೊಂಡು ಶಾಂತಿ ಭದ್ರತೆಗೆ ಅದು ಹೆಚ್ಚು ಆದ್ಯತೆ ಕೊಟ್ಟಿದೆ. ಅದರ ಜೊತೆಗೆ ಒಂದು ವೇಳೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಉಲ್ಲಂಘನೆ ಆದಾಗ ಅಂತಹ ಸಂದರ್ಭದಲ್ಲಿಯೂ ಸಹ ವಿಶ್ವಸಂಸ್ಥೆ ಯಾವುದೇ ದೇಶದ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಈಗ ಬರ್ಮಾದಲ್ಲಿ ಆದಂಥ ಘಟನೆ ನೋಡಿದಾಗ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಅಂತ ಆಂಟೋನಿಯೋ ಗುಟೆರಸ್ ಹೇಳಿದ್ರು, ಕೂಡಲೇ ನೀವು ಶಾಂತಿ ಮತ್ತು ಮಾತುಕತೆ ಮೂಲಕವಾಗಿ ಮಿಲಿಟರಿ ಸರ್ಕಾರ ಮತ್ತು ಆಂಗ್ ಸಾನ್ ಸುಕಿ ಅವರ ಪ್ರಜಾಪ್ರಭುತ್ವ ಸರ್ಕಾರ ಕುತ್ಕೊಂಡು ಮಾತುಕತೆ ಬಗೆಹರಿಸ್ಕೊಂಡು ನೀವು ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಹೊರತು ನಾವು ಹಸ್ತಕ್ಷೇಪ ಮಾಡೋಂಗಿಲ್ಲ, ಬಟ್ ನಾವು ನಿಮಗೆ ಎಚ್ಚರಿಕೆ ಕೊಡುತ್ತೀವಿ ಅಂತ ಹೇಳಿದ್ರು. ಹಾಗಾಗಿ ವಿಶ್ವಸಂಸ್ಥೆ ತೆಗೆದುಕೊಳ್ಳುವಂಥ ಯಾವುದೇ ತೀರ್ಮಾನಗಳನ್ನು ಸದಸ್ಯ ರಾಷ್ಟ್ರಗಳು ಅತ್ಯಂತ ಗೌರವಯುತವಾಗಿ ಅದನ್ನು ಪಾಲಿಸಬೇಕಾಗುತ್ತೆ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಎವ್ರಿ ಮೆಂಬರ್ ಸ್ಟೇಟ್ ಆಫ್ ದಿ UNO. ಥ್ಯಾಂಕ್ ಯು.